ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆದಿಕಾಂಡ 43:11-14 ವಚನ ನಾವು ಧ್ಯಾನ ಮಾಡೋಣ. ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ಈ ವಿಷಯದ ಕುರಿತು ಈಗ ನಾವು ಕಲಿಯೋಣ. ಓದ್ಕೊಳ್ಳೋಣವಾ? ಅದಕ್ಕೆ ಅವರ ತಂದೆಯಾದ ಇಸ್ರಾಯೇಲನು ಅವರಿಗೆ, ನೀವು ಹೋಗಲೇಬೇಕಾಗಿದ್ದರೆ ಒಂದು ಕೆಲಸ ಮಾಡ್ರಿ. ಈ ದೇಶದಲ್ಲಿ ದೊರಕುವ ಶ್ರೇಷ್ಠವಾದ ವಸ್ತುಗಳಲ್ಲಿ ಕೆಲವನ್ನು ನಿಮ್ಮ ಸಾಮಾನಿನಲ್ಲಿಟ್ಟು ಆ ಮನುಷ್ಯನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿರಿ. ಸ್ವಲ್ಪ ತೈಲ, ಸ್ವಲ್ಪ ದ್ರಾಕ್ಷರಸದ ಕಾಕಂಬಿ, ಹಾಲು ಮಡ್ಡಿ, ರಕ್ತಬೋಳ, ಆಕ್ರೋಡು, ಬಾದಾಮಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಕೊಡಿರಿ. ಅದಲ್ಲದೆ 2ರಷ್ಟು ಹಣವನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿರಿ. ಅವರು ನಿಮ್ಮ ಚೀಲಗಳ ಬಾಯಲ್ಲಿ ಹಾಕಿ ಹಿಂದಕ್ಕೆ ಕಳಿಸಿದ ಹಣವನ್ನು ತೆಗೆದುಕೊಂಡು ಹೋಗಿರಿ. ಒಂದು ವೇಳೆ ಅದು ಅವರಿಗೆ ತಿಳಿಯದೆ ನಿಮ್ಮ ಕೈಗೆ ಬಂದಿರಬಹುದು. ನಿಮ್ಮ ತಮ್ಮನನ್ನು ಕರೆದುಕೊಂಡು ಹೊರಟು ತಿರುಗಿ ಆ ಮನುಷ್ಯನ ಬಳಿಗೆ ಹೋಗಿರಿ. ಅವನು ನಿಮ್ಮ ಮೇಲೆ ಕನಿಕರ ಬಿಟ್ಟು ನಿಮ್ಮ ಅಣ್ಣನನ್ನು ಬೆನ್ಯಾಮಿನನ್ನು ನಿಮ್ಮೊಂದಿಗೆ ಕಳಿಸಿ ಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ನಾನಂತೂ ಮಕ್ಕಳನ್ನು ಕಳಕೊಂಡವನಾಗಬೇಕಾದ್ರೆ ಹಾಗೇ ಆಗಲಿ ಎಂದು ಹೇಳಿದನು. ಈಗ ಇಲ್ಲಿ ನಾವು ನೋಡ್ತೀವಿ, ಯಾಕೋಬನು ತನ್ನ ಹಳೇ ನಡತೆ, ಕೆಲವು ನಟನೆಗಳನ್ನ ಅವನು ಮಾಡ್ತಾನೆ. ಈಗ ಹಣವನ್ನ ನೀವು ತೆಗೆದುಕೊಂಡು ಹೋಗ್ರಿ, ಇಲ್ಲಿ ದೇವರ ಹೆಸರಂತೂ ಹೇಳಲ್ಲ. ನೋಡಿ, ಆ ಮೊದಲು ಸಹ ಚೊಚ್ಚಲುತನದ ಹಕ್ಕನ್ನ ಅವನು ಕತ್ಕೊಂಡದ್ದು ಇದೇ ರೀತಿ, ಲಾಬಾನನ ಹತ್ರ ಅವನು ಹೆಣ್ಣುಗಳನ್ನ ಪಡ್ಕೊಂಡು ಇದೇ ರೀತಿ. ಸೊ ಆ ಟ್ಯಾಕ್ಟಿಕ್ ಉಪಯೋಗಿಸ್ತಾನೆ, ದೇವರ ಹೆಸರು ಮಾತ್ರ ಅಲ್ಲಿ ಉಪಯೋಗಿಸೋದಿಲ್ಲ. ಯಾಕೋಬನು ಇಲ್ಲಿ ಒಂದು ಒಪ್ಪಿಸಿಕೊಡುವಿಕೆಗೆ ಬರಬೇಕಾಗಿತ್ತು. ನಾನು ಎಸ್ತರಲ್ಲಿ ಹೇಳ್ತಾಳೆ ನೋಡಿ, ನಾನು ಸತ್ತರೆ ಸಾಯುವೆನು ಎಂಬುದಾಗಿ ಒಂದು ನಿರ್ಧಾರವನ್ನ ಆಕೆ ತೆಗೆದುಕೊಳ್ತಾಳೆ. ಫೇಸ್ ದ ಫ್ಯಾಕ್ಟ್ಸ್ ಆಫ್ ಲೈಫ್, ಹ್ಯಾವ್ ಫೇತ್ ಇನ್ ಗಾಡ್. ಫೇಸ್ ದ ಫ್ಯಾಕ್ಟ್ಸ್ ಆಫ್ ಲೈಫ್, ಹ್ಯಾವ್ ಫೇತ್ ಇನ್ ಗಾಡ್ ಅಂದ್ರೇನು? ಈ ಲೋಕದಲ್ಲಿ ನಾವು ಜೀವಿತದ ಘಟನೆಗಳನ್ನ ಎದುರಿಸಲೇಬೇಕು, ಆದ್ರೆ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಅದು ಈ ಮಾತಿನ ಅರ್ಥ. ಸೊ ಏನೇ ಬರಲಿ ನಾವು ಅದನ್ನ ಅನುಭವಿಸಲೇಬೇಕು, ಆದ್ರೆ ದೇವರು ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಇಂಥ ಸಂದರ್ಭದಲ್ಲಿ ಯಾಕೋಬ ಆತನು ಇಸ್ರಾಯೇಲ್ಯರ ದೇವರು ಎಂಬುದಾಗಿ ಕರೀತಾನೆ. 11ನೇ ವಚನದಲ್ಲಿ ನೀವು ನೋಡೋದಾದ್ರೆ ಅವನು ಏನ್ ಹೇಳ್ತಾನೆ ನೋಡ್ರಿ. 11ನೇ ವಚನದಲ್ಲಿ, ಅದಕ್ಕೆ ಅವರ ತಂದೆಯಾದ ಇಸ್ರಾಯೇಲನು ಅವರಿಗೆ, ನೀವು ಹೋಗಲೇಬೇಕಾಗಿದ್ರೆ ಒಂದು ಕೆಲಸ ಮಾಡ್ರಿ ಎಂಬುದಾಗಿ ಅವನು ಹೇಳ್ತಾನೆ. ಇಸ್ರಾಯೇಲನ ದೇವರು, ಓಕೆ, ತಂದೆಯಾದ ಇಸ್ರಾಯೇಲನ. ಅಲ್ಲಿ ಅಂದ್ರೆ ಯಹೂದನು ಇದನ್ನು ಹೇಳ್ತಾನೆ. ಸಾರಿ, ಯಹೂದನು ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ತಂದೆಯಾದ ಇಸ್ರಾಯೇಲನು ಅಲ್ವಾ. ಮೊದಲು ಯಾಕೋಬನ್ ಅಂತ ಹೇಳಿಲ್ಲ, ತಂದೆಯಾದ ಇಸ್ರಾಯೇಲನ್. ಯಾಕೆ ಇಲ್ಲಿ ಯಾಕೋಬನಿಗೆ ಒಂದು ಎರಡನೇ ಒಂದು ಒಳ್ಳೆಯ ಹೆಸರು ಕೊಡಲ್ಪಟ್ಟಿತ್ತು, ದೇವರೊಂದಿಗೂ ಮನುಷ್ಯನೊಂದಿಗೆ ಹೋರಾಡಿ ಗೆದ್ದವನು ಎಂಬುದಾಗಿ. ಸೊ ಈ ಹೆಸರು ಇದ್ರೂ ಸಹ ಅವನು ಅಲ್ಲಿ ದೇವರ ಬಗ್ಗೆ ಮೆನ್ಷನ್ ಮಾಡಕ್ಕೆ ಅವನು ಸ್ವಲ್ಪ ತಡವರಿಸ್ತಾನೆ. ಇಲ್ಲಿ ನಾವು ಕಲಿಯೋ ಪಾಠ ಏನಂತಂದ್ರೆ, ಯಾವ ಕಾರ್ಯವನ್ನು ನಮ್ಮ ಕೈಗೆತ್ತಿಕೊಳ್ಳಬಾರದು, ದೇವರ ಒಂದು ಚಿತ್ತಕ್ಕೆಲ್ಲವನ್ನ ಒಪ್ಪಿಸಿಕೊಡ್ಬೇಕು. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗಲೇ ದೇವರು ಎಲ್ಲವನ್ನ ನೋಡ್ಕೊಳ್ತಾರೆ. ಇಲ್ಲಿ ಅವನು ಏನ್ ಹೇಳ್ತಾನೆ, ನೀವು 2 ಹಣದ ಗಂಟು ಚೀಲವನ್ನ ಒಬ್ಬೊಬ್ರು ತಗೊಂಡೋಗ್ರಿ, ಮತ್ತೆ ಇನ್ನು ಬಾದಾಮಿ, ಹಾಲು ಮಡ್ಡಿ, ರಕ್ತಬೋಳ ಇವನ್ನೆಲ್ಲ ತಗೊಂಡೋಗ್ರಿ. ಮಾತ್ರವಲ್ಲದೆ ನೀವು ಆ ಮನುಷ್ಯನಿಗೆ ಕೊಡ್ರಿ, ನಿಮ್ಮ ತಮ್ಮನನ್ನು ಕೊಡ್ರಿ, ನಿಮ್ಮ ಮೇಲೆ ಕನಿಕರವಿಟ್ಟು ಬೆನ್ಯಾಮಿನನ್ನು ನಿಮ್ಮೊಂದಿಗೆ ಕಳಿಸಿ ಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ನಾನಂತೂ ಮಕ್ಕಳನ್ನು ಕಳ್ಕೊಂಡಾಗಬೇಕಾದ್ರೆ ಹಾಗೆ ಆಗ್ಲಿ ಅಂತ ಹೇಳ್ತಾನೆ. ಒಂದ್ ಕಡೆ ಏನ್ ಹೇಳ್ತಾನೆ, ದೇವ್ರು ಕಳಿಸ್ಲಿ ಅಂತಾನೆ, ತಕ್ಷಣ ನೆಗೆಟಿವ್ ಆಗಿ ಹೇಳ್ಬಿಡ್ತಾನೆ. ನಾವು ಯಾವಾಗ ನಂಬಿಕೆ ಮಾತನ್ನ ಹೇಳ್ತೀವೋ ಅಪನಂಬಿಕೆ ಮಾತನ್ನ ಹೇಳಬಾರ್ದು. ನಂಬಿಕೆ ಮಾತಿಗೆ ನಮ್ಮ ಕನ್ಫೆಷನ್ ಮುಗಿಬೇಕು.
ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ದೇವ್ರ ಕೈಗೆ ಒಪ್ಪಿಸ್ಬಿಟ್ಟು ದೇವ್ರು ನೋಡ್ಕೊಂಡ್ರೆ ನೋಡ್ಕೊಳ್ಳಿ, ಇಲ್ಲದೆ ಹೋದ್ರೆ ನೋಡೋಣ ಅನ್ನೋ ಮಾತು ನಮ್ಗಿರಬಾರ್ದು. ದೇವ್ರು ನೋಡ್ಕೊಳ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ರಿ, ಸರಿನಾ? ಸರಿ, ನನ್ಗೆ ಗೊತ್ತಿಲ್ಲ ನಿಮ್ ಜೀವಮಾನದಲ್ಲಿ ಏನು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದೀರೋ, ಬಟ್ ಆದ್ರೆ ಕರ್ತನು ನೋಡ್ಕೊಳ್ತಾರೆ, ಕರ್ತನೇ ಅನುಗ್ರಹಿಸ್ತಾರೆ, ಕರ್ತನು ನೋಡ್ಕೊಳ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಅನೇಕ ವೇಳೆ ನಾವು ನೆಗೆಟಿವ್ ಪಾಸಿಟಿವ್, ಸಕಾರಾತ್ಮಕ ನಕಾರಾತ್ಮಕ ಮಾತುಗಳನ್ನು ಹೇಳಿ ಅನೇಕ ಸಂಭವಗಳನ್ನು ನಮ್ಮ ಮೇಲೆ ಬರ ಮಾಡ್ಕೊಂಡಿದ್ದೀವಿ. ನಮ್ಮನ್ನು ಕ್ಷಮಿಸಪ್ಪ. ಇನ್ನು ಮೇಲೆ ದೇವರೇ, ನಾವು ಸರ್ವಶಕ್ತನಾದ ದೇವರು ಯೇಸು ನಮಗೋಸ್ಕರವಾಗಿದ್ದಾನೆ ಎಂಬಂತ ನಂಬಿಕೆ ಮಾತುಗಳು ಹೇಳುವಾಗ ನಮಗೆ ಕೊಡಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು.
ಎನ್ ಪಾಪ ತೋಳೆದ ಈರುಳ ದಿನಕ್ಕೆ